ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ದೇವಾನುದೇವತೆಗಳಲ್ಲಿ ಅತ್ಯಂತ ಪ್ರಮುಖರಾದವರು ಬ್ರಹ್ಮ, ವಿಷ್ಣು, ಮಹೇಶ್ವರರು. ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಕ್ರಮದ ಹೊಣೆಗಾರಿಕೆಯನ್ನು ಈ ತ್ರಿಮೂರ್ತಿಗಳಿಂದ ಆಗಿರುತ್ತದೆ. ಲಯ ಕರ್ತೃರಾದ ಶಿವ ಪರಮಾತ್ಮರನ್ನು ಲಿಂಗ ರೂಪದಲ್ಲಿ ಪೂಜಿಸುವ ಪದ್ಧತಿ ಇದೆ. ನಮ್ಮ ಭಾರತದಲ್ಲಿ ಅನೇಕ ಶಿವಾಲಯಗಳು ಇವೆ. ಅವುಗಳಲ್ಲಿ 12 ಜ್ಯೋತಿರ್ಲಿಂಗ ಪ್ರಮುಖವಾಗಿದೆ. ಈ 12 ಜ್ಯೋತಿರ್ಲಿಂಗಗಳಲ್ಲಿ ಸ್ವತಃ ಶಿವ ಪರಮಾತ್ಮರು ನೆಲೆಸಿರುತ್ತಾರೆ. ಹಾಗಾಗಿ ಅವುಗಳನ್ನು ಜ್ಯೋತಿರ್ಲಿಂಗ ಎಂದು ಕರೆಯುತ್ತಾರೆ. ಈ ಜ್ಯೋತಿರ್ಲಿಂಗದಲ್ಲಿ ಶಿವ ಪರಮಾತ್ಮರು ತೇಜಸ್ಸಿನಿಂದ ನೆಲೆಸಿರುತ್ತಾರೆ. ಈ ಜ್ಯೋತಿರ್ಲಿಂಗದ ದರ್ಶನ ಪಡೆದರೆ 7 ಜನ್ಮದ ಪಾಪ ನಶಿಸಿ ಹೋಗುತ್ತದೆ. ಹಾಗಾದರೆ ಆ 12 ಜ್ಯೋತಿರ್ಲಿಂಗ ಯಾವುವು ಮತ್ತು ಎಲ್ಲಿದೆ ಎಂದು ತಿಳಿಯೋಣ. ಸೋಮನಾಥ ಜ್ಯೋತಿರ್ಲಿಂಗ. ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತಿನಲ್ಲಿದೆ. ದೇಶದ ಒಟ್ಟು 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಮೊದಲನೆಯದು. ಸೋಮನಾಥ ಜ್ಯೋತಿರ್ಲಿಂಗವು ಗುಜರಾತಿನ ಸೌರಾಷ್ಟ್ರ ಅರೇಬಿಯನ್ ಸಮುದ್ರದ ದಡದಲ್ಲಿದೆ. ಶಿವಪುರಾಣದ ಪ್ರಕಾರ ಪ್ರಜಾಪತಿ ದಕ್ಷನು ಚಂದ್ರನಿಗೆ ಕ್ಷಯರೋಗದ ಶಾಪ ನೀಡಿದಾಗ ಈ ಸ್ಥಳದಲ್ಲಿ ಶಿವನನ್ನು ಆರಾಧಿಸುವ ಮತ್ತು ಧ್ಯಾನ ಮಾಡುವ ಮೂಲಕ ಚಂದ್ರನಿಗೆ ಶಾಪದಿಂದ ಮುಕ್ತಿ ಸಿಕ್ಕಿತು. ಚಂದ್ರದೇವನೇ ಈ ಜ್ಯೋತಿರ್ಲಿಂಗವನ್ನು ಸ್ಥಾಪಿಸಿದರು ಎಂದು ನಂಬಲಾಗಿದೆ. ಹಾಗೂ ಈ ಕ್ಷೇತ್ರವನ್ನು ದರ್ಶಿಸಿ ಶ್ರೀಕೃಷ್ಣ ತನ್ನ ಲೀಲೆಯಿಂದ ಬೆಳಗಿದ ದೀಪ ಇಂದು ಇಲ್ಲಿ ಉರಿಯುತ್ತದೆ ಎಂದು ನಂಬಲಾಗಿದೆ. ಎರಡನೆಯದಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಇದು ಆಂಧ್ರ ಪ್ರದೇಶದಲ್ಲಿದೆ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಆಂಧ್ರ ಪ್ರದೇಶದ ಕೃಷ್ಣಾ ನದಿ ತಟದಲ್ಲಿರುವ ಶ್ರೀಶೈಲ ಬೆಟ್ಟದ ಮೇಲಿದೆ. ಇದನ್ನು ದಕ್ಷಿಣದ ಕೈಲಾಸ ಎಂದೇ ಕೂಡ ಪ್ರಸಿದ್ಧವಾಗಿದೆ. ಮತ್ತು ಈ ಜ್ಯೋತಿರ್ಲಿಂಗದ ದರ್ಶನದಿಂದ ಎಂತಹ ಕಷ್ಟ ಕಾರ್ಪಣ್ಯ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಪರಶಿವನ ಪತ್ನಿ ಗೌರಿದೇವಿಯ ಜೊತೆ ಶ್ರೀ ಬ್ರಹ್ಮರಾಂಬ ಸಮೇತ ಮಲ್ಲಿಕಾರ್ಜುನನಾಗಿ ನೆಲೆಸಿದ್ದಾನೆ. ಮೂರನೆಯದಾಗಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಇದು ಮಧ್ಯಪ್ರದೇಶದಲ್ಲಿದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯಿನಿಯ ಕ್ಷಿಪ್ರ ನದಿಯ ತಟದಲ್ಲಿದೆ. ದೈನಂದಿನ ಭಸ್ಮ ಆರತಿ ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿರುವ ಏಕೈಕ ದಕ್ಷಿಣಮುಖಿ ಜ್ಯೋತಿರ್ಲಿಂಗವಿದು. ಹಾಗೂ ಕ್ಷಿಪ್ರ ನದಿ ತಟದಲ್ಲಿ ಮಂತ್ರಶಕ್ತಿಯಿಂದ ಉದ್ಭವಿಸಿದ ಏಕೈಕ ಜ್ಯೋತಿರ್ಲಿಂಗವಾಗಿದೆ. ಇಲ್ಲಿ ಕಾಲಭೈರವನಿಗೆ ಮಧ್ಯಮದ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ನಾಲ್ಕನೆಯದಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದಲ್ಲಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಖಾಂಡ್ವಾ ಪ್ರದೇಶದಲ್ಲಿದೆ ಮತ್ತು ಇದು ವಿಂಧ್ಯ ಪರ್ವತದ ನರ್ಮದಾ ನದಿಯ ತಟದಲ್ಲಿದೆ. ಯಾತ್ರಾದಿಗಳು ಎಲ್ಲ ತೀರ್ಥಯಾತ್ರೆಗಳಿಗೆ ನೀರನ್ನು ತಂದು ಓಂಕಾರೇಶ್ವರನಲ್ಲಿ ಅರ್ಪಿಸುತ್ತಾರೆ ಎಂದು ನಂಬಲಾಗಿದೆ. ನಂತರ ಅವರ ಎಲ್ಲ ತೀರ್ಥಯಾತ್ರೆಗಳನ್ನು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಇನ್ನು ವಿಶೇಷವೇನೆಂದರೆ ಇಲ್ಲಿ 2 ಬೆಟ್ಟಗಳ ನಡುವೆ ಇರುವ ನರ್ಮದಾ ನದಿ ಈ ದಿವ್ಯ ಕ್ಷೇತ್ರವನ್ನು ಬಾನೆತ್ತರದಿಂದ ನೋಡಿದರೆ ಸಂಸ್ಕೃತದ ಓಂ ಆಕಾರ ಕಾಣಿಸುತ್ತದೆ. ಐದನೆಯದಾಗಿ ಕೇದಾರನಾಥ ಜ್ಯೋತಿರ್ಲಿಂಗ. ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡದಲ್ಲಿದೆ. ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡದ ಮದಕಿ ನದಿಯ ತೀರದಲ್ಲಿ ಕೇದಾರ ಎಂಬ ಶಿಖರದಲ್ಲಿದೆ. ಇಲ್ಲಿಂದ
ಪೂರ್ವ ದಿಕ್ಕಿನಲ್ಲಿ ಶ್ರೀ ಬದ್ರಿ ವಿಶಾಲನ ಬದ್ರಿನಾಥಂ ದೇವಾಲಯ ಕೂಡ ಇದೆ. ಕೇದಾರನಾಥ ಭಗವಂತನನ್ನು ನೋಡಿದರೆ ಬದ್ರಿನಾಥನಕ್ಕೆ ಭೇಟಿ ಅಪೂರ್ಣ ಮತ್ತು ಫಲಪ್ರದವಲ್ಲ ಎಂದು ನಂಬಲಾಗಿದೆ. 6ನೇದಾಗಿ ಭೀಮಶಂಕರ ಜ್ಯೋತಿರ್ಲಿಂಗ. ಭೀಮಶಂಕರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ. ಭೀಮಶಂಕರ್ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಪುಣೆಯಿಂದ 100 ಕಿಲೋಮೀಟರ್ ದೂರದಲ್ಲಿರುವ ಡಕನಿಯಲ್ಲಿದೆ. ಇಲ್ಲಿರುವ ಶಿವಲಿಂಗವು ಸಾಕಷ್ಟು ದಪ್ಪವಾಗಿದೆ. ಆದ್ದರಿಂದ ಇದನ್ನು ಮೋಟೇಶ್ವರ ಮಹಾದೇವ ಎಂದು ಕೂಡ ಕರೆಯುತ್ತಾರೆ. ಕುಂಭಕರ್ಣನ ಮಗ ರಾಕ್ಷಸ ಭೀಮನನ್ನು ಸಂಹಾರ ಮಾಡುವ ಈಶ್ವರನ ರೂಪದಲ್ಲಿ ಈ ಲಿಂಗವಿದೆ. 7ನೇದಾಗಿ ವಿಶ್ವನಾಥ ಜ್ಯೋತಿರ್ಲಿಂಗ. ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದ ವಾರಣಾಸಿ ನಗರವು ಧರ್ಮನಗರಿಯನ್ನು ಕಾಶಿ ಎಂದು ಕೂಡ ಕರೆಯುತ್ತೇವೆ. ಇದು ಗಂಗಾ ನದಿಯ ತಟದಲ್ಲಿದೆ. ಶಿವನು ಕೈಲಾಸ ತೊರೆದು ಇಲ್ಲಿ ತನ್ನ ಶಾಶ್ವತ ನಿವಾಸವನ್ನು ಮಾಡಿಕೊಂಡಿದ್ದಾನೆ ಎಂದು ಕೂಡ ನಂಬಲಾಗಿದೆ. 8ನೇದಾಗಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದಲ್ಲಿದೆ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ನಿಂದ ಪಶ್ಚಿಮಕ್ಕೆ 30 ಕಿಲೋಮೀಟರ್ ದೂರದಲ್ಲಿದೆ. ಗೋದಾವರಿ ನದಿ ತಟದಲ್ಲಿರುವ ಈ ದೇವಾಲಯವು ಕಪ್ಪು ಕಲ್ಲಿನಿಂದ ಮಾಡಲಾಗಿದೆ. ಗೌತಮ ಋಷಿ ಮತ್ತು ಗೋದಾವರಿಯ ಪ್ರಾರ್ಥನೆಯ ಮೇರೆಗೆ ಶಿವನು ಈ ಸ್ಥಳದಲ್ಲಿ ವಾಸಿಸಲು ನಿರ್ಧರಿಸಿದನು ಮತ್ತು ತ್ರ್ಯಂಬಕೇಶ್ವರ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು ಎಂದು ಶಿವಪುರಾಣದಲ್ಲಿ ವಿವರಿಸಲಾಗಿದೆ. 9ನೇದಾಗಿ ವೈದ್ಯನಾಥ ಜ್ಯೋತಿರ್ಲಿಂಗ. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡದಲ್ಲಿದೆ. ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡದಲ್ಲಿ ದಿಯೋಘರ್ನಲ್ಲಿದೆ. ಒಮ್ಮೆ ರಾವಣನು ಶಿವನನ್ನು ಲಂಕಾಕ್ಕೆ ಕರೆದೊಯ್ಯಲು ಪ್ರಶ್ನಿಸಿದನು ಎಂದು ಹೇಳಲಾಗಿದೆ. ಆದರೆ ದಾರಿಯಲ್ಲಿ ಅಡ್ಡಿ ಕಾರಣ ಷರತ್ತಿನ ಪ್ರಕಾರ ಶಿವನನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಎಂದು ಕೂಡ ಹೇಳುತ್ತಾರೆ. 10ನೇದಾಗಿ ನಾಗೇಶ್ವರ ಜ್ಯೋತಿರ್ಲಿಂಗ. ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತಿನಲ್ಲಿದೆ. ನಾಗೇಶ್ವರ ದೇವಸ್ಥಾನವು ಗುಜರಾತಿನ ಬರೋಡಾ ಪ್ರದೇಶದ ಗೋಮತಿ ದ್ವಾರಕೆಗೆ ಹತ್ತಿರವಾಗಿದೆ. ಧಾರ್ಮಿಕ ಪುರಾಣಗಳಲ್ಲಿ ಶಿವನನ್ನು ಸರ್ಪಗಳ ದೇವರು ಮತ್ತು ನಾಗೇಶ್ವರ ಎಂದರೆ ಸರ್ಪಗಳ ದೇವರು ಎಂದು ವರ್ಣಿಸಲಾಗಿದೆ. ಶಿವನ ಆಶಯದಂತೆ ಈ ಜ್ಯೋತಿರ್ಲಿಂಗಕ್ಕೆ ಹೆಸರಿಡಲಾಗಿದೆ ಎಂದು ಹೇಳುತ್ತಾರೆ. ಮತ್ತು ಮತ್ತೊಂದು ಕಡೆ ಇದು ಪಾಂಡವರ ದಾರುಕಾವನದಲ್ಲಿ ಇದ್ದಾಗ ನಿರ್ಮಿಸಿದ ಆಲಯ ಎಂದು ಕೂಡ ಹೇಳುತ್ತಾರೆ. 11ನೇದಾಗಿ ರಾಮೇಶ್ವರ ಜ್ಯೋತಿರ್ಲಿಂಗ. ಇದು ತಮಿಳುನಾಡಿನಲ್ಲಿದೆ. ಶಿವನ 11ನೇ ಜ್ಯೋತಿರ್ಲಿಂಗ ತಮಿಳುನಾಡಿನ ರಾಮನಾಥಂ ಎಂಬ ಸ್ಥಳದಲ್ಲಿದೆ. ರಾವಣನು ಲಂಕಾಕ್ಕೆ ಬರುವ ಮೊದಲು ರಾಮನು ಸ್ಥಾಪಿಸಿದ ಶಿವಲಿಂಗವು ರಾಮೇಶ್ವರ ಹೆಸರಿನಲ್ಲಿ ಪ್ರಸಿದ್ಧವಾಗಿದೆ. 11ನೇದಾಗಿ ಬೃಗಸ್ಟೇಶ್ವರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದಲ್ಲಿದೆ. ಬೃಗಸ್ಟೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ಔರಂಗಾಬಾದ್ ನಗರದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಶಿವನ 11 ಜ್ಯೋತಿರ್ಲಿಂಗಗಳಲ್ಲಿ ಇದು ಕೊನೆಯದಾಗಿದೆ. ಇದು ಕೊನೆಯ ಜ್ಯೋತಿರ್ಲಿಂಗವಾಗಿದೆ. ನೋಡಿದ್ರಲ್ಲ ಭಾರತದ 12 ಜ್ಯೋತಿರ್ಲಿಂಗಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಾಮೆಂಟ್, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.